ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶದ ಬೆನ್ನಲ್ಲೇ ಜೆಡಿಎಸ್ ತಿರುಗೇಟು ನೀಡುವುದಕ್ಕೆ ರೆಡಿ ಆಗಿದೆ ಎನ್ನಲಾಗುತ್ತಿದೆ. ಇದರ ಭಾಗವಾಗಿ ಮಂಡ್ಯದಲ್ಲಿ ಜೆಡಿಎಸ್ ಪಕ್ಷದಿಂದ ಸಮಾವೇಶ ನಡೆಸುವುದಕ್ಕೆ ಕುಮಾರಸ್ವಾಮಿ ರೆಡಿ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದೇ ಡಿಸೆಂಬರ್ 15ರಂದು ಜೆಡಿಎಸ್ ಸಮಾವೇಶ ನಡೆಯಲಿದೆ ಅಂತ ಗೊತ್ತಾಗಿದೆ. ಇನ್ನು ಹಾಸನದಲ್ಲಿ ಜೆಡಿಎಸ್ ಸಮಾವೇಶದ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿದಂತ ಸಚಿವ ಚೆಲುವರಾಯಸ್ವಾಮಿ, ಜೆಡಿಎಸ್ ಸಮಾವೇಶ ಮಾಡಿಕೊಂಡ್ರೆ ನಮ್ಗೇನ್ ಹೊಟ್ಟೆ ಉರಿ ಇಲ್ಲ, ಅಭಿನಂದನೆ ಸಮಾರಂಭ ಮಾಡ್ತಾರೋ ವಿಜಯೋತ್ಸವ ಮಾಡ್ತಾರೋ ಅವ್ರವ್ರ ಇಷ್ಟ, ಸಮಾರಂಭಕ್ಕೆ ಏನಂತ ಹೆಸರಿಡ್ತಾರೋ ಅವ್ರಿಗೆ ಬಿಟ್ಟ ವಿಷಯ ಅಂತ ಹೇಳಿದ್ದಾರೆ. ಈಗ ಸಮಾರಂಭ ಮಾಡ್ಲಿಕ್ಕೆ ನಮ್ಗೇನು ಕಷ್ಟ, ಅವರ ಸಮಾರಂಭ ಮಾಡಕ್ಕೆ ನಮ್ಗೇನು ಹೊಟ್ಟೆ ಉರಿ. ಈಗ ಅವರೇನೋ ಕೆಲವು ಟೈಮ್ ನೋವಾಗುತ್ತೆ, ನಮಗೇನು ನೋವಾಗಲ್ಲ. ಸಮಾರಂಭಕ್ಕಿಂತ ಅದು ಇನ್ನೂ ಕಳೆಯಲ್ಲ. ಜನ ಆದೇಶನೇ ಕಾಂಗ್ರೆಸ್ ಪರವಾಗಿ ನಮ್ಮ ಅದು ಸರ್ಕಾರದ ಪರವಾಗಿ ಕೊಟ್ಟಿದ್ದಾರಲ್ಲ. ಸೊ 1.5 ವರ್ಷದ ಏನು ಟೀಕೆ ಟಿಪ್ಪಣಿ ಇತ್ತು ಅದೆಲ್ಲಕ್ಕೂ ಉತ್ತರ ಕೊಟ್ಟಿದ್ದಾರೆ. ಇಮೇಲಾದ್ರೂ ಅವ್ರು ಕೆಲಸ ಮಾಡಲಿ, ಕೇಂದ್ರದಲ್ಲಿ ನಾವು ರಾಜ್ಯದಲ್ಲಿ ಕೆಲಸ ಮಾಡೋಣ. ಕೆಲವರು ಜೆಡಿಎಸ್ ಪಕ್ಷದ ಕೆಲ ಬೆಳವಣಿಗೆ ಕುರಿತು ಮುಳಬಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ ಅಸಮಾಧಾನ ಹೊರಹಾಕಿದ್ದಾರೆ. ನಾನು ಏಕಾಂಗಿಯಾಗಿ ಹೋರಾಟ ಮಾಡಿ ಬೆಳೆದವನು, ನಾನು ಯಾರ ಹಂಗಲೂ ಇಲ್ಲ, ನನ್ನನ್ನ ಜೆಡಿಎಸ್ನಲ್ಲಿ ಮೂಲೆ ಗುಂಪು ಮಾಡಿಲ್ಲ, ಪಕ್ಷ ನನ್ನನ್ನ ಹೇಗೆ ಬಳಸಿಕೊಳ್ಬೇಕು ಅನ್ನೋದನ್ನ ಪಕ್ಷಕ್ಕೆ ಬಿಟ್ಟದ್ದು, ನಾನು ಪಕ್ಷದ ಮೇಲೆ ಬಿದ್ದು ಏನು ಕೇಳಲ್ಲ ಅಂತ ಸಮೃದ್ಧಿ ಮಂಜುನಾಥ್ ಹೇಳಿದ್ದಾರೆ. ನನ್ನನ್ನ ಮೂಲೆ ಗುಂಪು ಮಾಡದ ಸಮೃದ್ಧಿ ಮಂಜು ಏಕಾಂಗಿಯಾಗಿ ಬಂದಿರತಕ್ಕಂಥ ವ್ಯಕ್ತಿ, ಏಕಾಂಗಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ. ನನ್ನನ್ನು ಯಾರು ಮೂಲೆ ಗುಂಪು ಮಾಡ್ತಕ್ಕಂಥ ಇದು ಪರಿಸ್ಥಿತಿ ಇನ್ನೂ ಬಂದಿಲ್ಲ, ಬರೋಕ್ಕೂ ನಾನು ಬಿಡೋದಿಲ್ಲ. ಆಯ್ತಲ್ವಾ? ನಾನು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಹಂಗಿಂದ ಬದುಕೋದು ಇಲ್ಲ. ನಾನು ಜನ ನಂಬ್ಕೊಂಡ್ಬಂದಿದ್ದೀನಿ. ಜನ 1,500,000 ಓಟಿಂದ 18 ಸೋಲಿಸಿದ್ದಾರೆ. ಅದೇ ಜನ 30,000 ಓಟಿಂದ ಗೆಲ್ಲಿಸಿದರೆ ಮುಂದೆ ಅಭಿವೃದ್ಧಿ ಮಾಡೋ ಸಮೃದ್ಧಿ ಮಂಜುನ ಒತ್ತೊಯ್ತಾರೆ. ಜಿ ಟಿ ದೇವೇಗೌಡ ಪಕ್ಷ ಬಿಡ್ತಾರೋ. ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದಲ್ಲಿ ಆರ್ಥಿಕ ಸಮಸ್ಯೆ ಉಂಟಾಗಿತ್ತು. ಈಗ ನೂತನ ಆದಾಯದ ಮೂಲ ಕಂಡುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ನಿನ್ನೆ ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ ವಾಣಿಜ್ಯ ಕೈಗಾರಿಕಾ ಇಲಾಖೆಯಿಂದ ಖನಿಜ ರಿಯಾಯಿತಿ ತಿದ್ದುಪಡಿಗಳಿಗೆ ಅನುಮೋದನೆ ನೀಡಲಾಗಿದೆ. ಈ ತಿದ್ದುಪಡಿಯಿಂದ ಪ್ರತಿ ಟನ್ಗೆ 70 ರೂಪಾಯಿಯಿಂದ ರಾಜಧನ 80 ರೂಪಾಯಿಗೆ ಏರಿಕೆ ಆಗಲಿದೆ. ರಾಯಲ್ಟಿ ಪರಿಷ್ಕರಣೆ ಜೊತೆಗೆ ಪೆನಾಲ್ಟಿ ವಸೂಲಿಗೂ ಸರ್ಕಾರ ನಿರ್ಧಾರ ಮಾಡಿದೆ. ಆದಾಯ ಹೆಚ್ಚಳಕ್ಕಾಗಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಅಭಿವೃದ್ಧಿ ಕೆಲಸಕ್ಕೆ ಹಣ ಬೇಕಾಗಿರೋ ಕಾರಣ ಈ ರೀತಿ ಮಾಡಲಾಗ್ತಾ ಇದೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ರಾಯಲ್ಟಿ ಹಾಗೂ ಪೆನಾಲ್ಟಿಯಿಂದ 311.55 ಕೋಟಿ ಹೆಚ್ಚುವರಿ ಸಂಗ್ರಹಣೆ ಆಗುವಂತ ಸಾಧ್ಯತೆ ಇದೆ. ರೂಲ್ಸ್ ಇವೆ. ಈ ಪರಿಷ್ಕರಣೆ ಮಾಡ್ತೇವೆ ನಾವು, ಈ ರಾಯಲ್ಟಿ ಪರಿಷ್ಕರಣೆ. ಅವಾಗ 311.55 ಕೋಟಿ ರೂಪಾಯಿ ನಮಗೆ ಹೆಚ್ಚುವರಿಯಾಗಿ ಸಂಗ್ರಹಣೆ ಆಗ್ತದೆ. ಈ ರಾಜ್ಯದ ನಿನ್ನೆ ಸಿಎಂ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ನಡೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನ್ಯೂಸ್ 18 ವರದಿ ಪ್ರತಿಧ್ವನಿಸಿದೆ. ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಮಾಡಿತ್ತು. ಈ ಬಗ್ಗೆ ಪ್ರಸ್ತಾಪಿಸಿದ ಸಿಎಂ ತಪ್ಪಿತಸ್ಥರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ದರ್ಶನ್, ಪವಿತ್ರ ಗೌಡ ಹಾಗೂ ಇನ್ನು ಕೆಲವರ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಿನ್ನೆ ನಡೆಯಿತು. ದರ್ಶನ್ ಅನಾರೋಗ್ಯದ ವಿಷಯವಾಗಿ ಅವರ ಪರ ವಕೀಲರನ್ನ ತರಾಟೆಗೆ ತಗೊಂಡ ಪ್ರಸನ್ನಕುಮಾರ್, ದರ್ಶನ್ ಪರ ವಕೀಲರು ನ್ಯಾಯಾಲಯಕ್ಕೆ ಸುಳ್ಳು ಹೇಳಿದ್ದಾರೆ ಅಂತ ವಾದ ಮಂಡಿಸಿದ್ರು. ದರ್ಶನ್ ಆಪರೇಷನ್ಗೆ ಒಪ್ಪಿದ್ದು ದಿನಾಂಕ ನಿಗದಿಯಾಗಿದೆ ಅಂತ ದರ್ಶನ್ ಪರ ವಕೀಲರು ಮಾಹಿತಿ ಕೊಟ್ಟರು. ವಿಚಾರಣೆಯನ್ನ ಸೋಮವಾರ ಮಧ್ಯಾಹ್ನ 2:00ವರೆಗೆ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ಹಲ್ಲೆಗೆ ಒಳಗಾದ ರೇಣುಕಾಸ್ವಾಮಿ ನಿವಾಸಕ್ಕೆ ರಂಭಾಪುರಿ ಸ್ವಾಮೀಜಿ ಭೇಟಿ ಕೊಟ್ಟು ಶಿವಪೂಜೆಯನ್ನ ನೆರವೇರಿಸಿದ್ದಾರೆ. ಪೂಜೆಯಲ್ಲಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ಜಗದ್ಗುಳಾದ ರಂಭಾಪುರಿ ಜಗದ್ಗುಳು, ವೀರಸೋಮೇಶ್ವರ ಜಗದ್ಗುಳು ನಮ್ಮ ಮನೆಗೆ ದಯಮಾಡಿಸಿ ನನ್ನ ಮಗನ ಆತ್ಮಶಾಂತಿಗೆ ಪೂಜೆಯನ್ನು ಮಾಡಿ ನಮಗೆ ಆಶೀರ್ವಾದ ಮಾಡಿ ಹೋಗಿರ್ತಾರೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮತ್ತೊಂದು ಬೆಳವಣಿಗೆ ಆಗಿದ್ದು, ಮುಡಾದ ಈ ಹಿಂದಿನ ಆಯುಕ್ತರಾಗಿದ್ದ ಡಿಬಿ ನಟೇಶ್ ಇಡಿ ತನಿಖೆಗೆ ತಡೆಯಾಜ್ಞೆ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ತನ್ನ ವಿಚಾರಣೆ ಹಾಗೂ ಮನೆ ಮೇಲಿನ ದಾಳಿ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಇಡಿಗೆ ನೋಟಿಸ್ ಕೊಟ್ಟಿದ್ದು ಡಿಸೆಂಬರ್ 9ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಎಎಸ್ಐ ನೇಣಿಗೆ ಶರಣಾಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದಲ್ಲಿ ನಡೆದಿದೆ. ಐಗಳಿ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ 50 ವರ್ಷದ ಶಂಭು ಮೇತ್ರಿ ಸ್ವಂತ ಗ್ರಾಮದ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಶಂಭು ಅನಾರೋಗ್ಯದಿಂದ ಬಳಲ್ತಾ ಇದ್ದು, ಇದೇ ಕಾರಣದಿಂದಾಗಿ ಮಾನಸಿಕ ಖಿನ್ನತೆಗೂ ಒಳಗಾಗಿದ್ರು. ಹೀಗಾಗಿ ಜೀವನದಲ್ಲಿ ಜಿಗುಪ್ಸೆಗೊಂಡು ನೇಣಿಗೆ ಶರಣಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಅಥಣಿ ಪೊಲೀಸರು ಭೇಟಿ ಕೊಟ್ಟಿದ್ದು